ಮಿತ್ರರೇ ನಮಸ್ಕಾರ. ನಾವು ಇವತ್ತು ಕಂಬಸ್ಚನ್ ಅಥವಾ ಅಸ್ತಂಗತ ಅನ್ನುವಂತಹ ಗ್ರಹಗಳ ಬಗ್ಗೆ ಮಾತಾಡೋಣ. ಬೇರೆ ಒಂದು ಗ್ರಹ ಅಸ್ತಂಗತ ಆಯ್ತು ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ, ಪ್ರತಿಯೊಂದು ಗ್ರಹಗಳಿಗೂ ತನ್ನದೇ ಆದಂತಹ ರಶ್ಮಿ ಅಂದ್ರೆ ರೇಸ್ ಅನ್ನುವಂಥದ್ದು ಇರುತ್ತೆ. ಆ ರೇಸ್ ಅನ್ನ ಅವುಗಳು ಭೂಮಿಗೆ ಕಳಿಸ್ಕೊಟ್ಟು ಆ ರೀತಿ ನಮ್ಮನ್ನ ಇಂಪ್ಯಾಕ್ಟ್ ಮಾಡ್ತಾ ಹೋಗ್ತವೆ. ಸೊ ಯಾವಾಗ ಒಂದು ಗ್ರಹ ಅಸ್ತಂಗತ ಆಗುತ್ತೋ ಆ ಗ್ರಹಗಳಿಗೆ ರೇಸ್ ಅಂತ ಹೇಳಿದ್ರೆ ರಶ್ಮಿಗಳು ಅಷ್ಟು ಶಕ್ತಿಯುತವಾಗಿರೋದಿಲ್ಲ. ಸೂರ್ಯ ಆ ಗ್ರಹವನ್ನ ಭಸ್ಮ ಮಾಡ್ಬಿಡ್ತಾನೆ ಹತ್ತಿರದಲ್ಲಿದ್ದಾಗ. ಆದ್ರಿಂದ ಆ ಗ್ರಹದ ಒಂದು ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ. ಅದೇ ಏನಾದ್ರೂ ಒಂದು ಗ್ರಹ ವಕ್ರಿ ಆಯ್ತು ಅಂತ ಹೇಳ್ತು ಅಂತ ಹೇಳಿದ್ರೆ, ವಕ್ರಿ ಆದಾಗ ಅದು ಸೂರ್ಯನಿಂದ ಆಪೋಸಿಟ್ ಇರುತ್ತೆ. ಸೊ ದಟ್ ಆಗ ಅದಕ್ಕೆ ಹೈಯೆಸ್ಟ್ ಪವರ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ರೇಸ್ ಅಂದ್ರೆ ರಶ್ಮಿಯಲ್ಲಿ. ಆದ್ರಿಂದ ವಕ್ರಿ ಗ್ರಹವನ್ನ ನಾವು ಪವರ್ಫುಲ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಏನಾದ್ರೂ ಒಂದು ಗ್ರಹ ಅಸ್ತಂಗತ ಆಯ್ತು ಅಂತ ಹೇಳಿದ್ರೆ, ಅಸ್ತಂಗತದಲ್ಲೂ ಸಾಕಷ್ಟು ರೀತಿ ಇದೆ. ಒಂದು ತರದ ಅಸ್ತಂಗತ ಏನು ಅಂತ ಹೇಳಿದ್ರೆ, ಸೂರ್ಯ ಆಲ್ರೆಡಿ ಒಂದು ರಾಶಿಯಲ್ಲಿ ಪ್ರೆಸೆಂಟ್ ಇದ್ದಾನೆ, ಈ ಗ್ರಹ ಸೂರ್ಯನನ್ನ ರೀಚ್ ಆಗ್ತಾ ಇದೆ, ಇದು ಒಂದು ರೀತಿಯ ಅಸ್ತಂಗತ. ಇನ್ನು ಎರಡನೇದಾಗಿ ಗ್ರಹ ಸೂರ್ಯನ ಜೊತೆನೆ ಟೈಟ್ ಕಂಜಕ್ಷನ್ ಇದೆ. ಎಷ್ಟರ ಮಟ್ಟಿಗೆ ಟೈಟ್ ಇರ್ಬೇಕಂತ ಹೇಳಿದ್ರೆ, ಸೂರ್ಯ ಮತ್ತು ಯಾವ ಗ್ರಹ ಅಸ್ತಂಗತ ಆಗ್ತಾ ಇದೆ ಅದು ಒಂದೇ ನವಾಂಶದಲ್ಲಿ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಎ ವೆರಿ ವೆರಿ ಕ್ರಿಟಿಕಲ್ ಅಸ್ತಂಗತ ಅಂತ ಕರಿಬೇಕಾಗುತ್ತೆ. ಇನ್ನು ಮೂರನೇ ತರದ ಅಸ್ತಂಗತ ಯಾವುದು ಅಂತ ಹೇಳಿದ್ರೆ, ಆ ಗ್ರಹ ಸೂರ್ಯನನ್ನ ಪಾಸ್ ಮಾಡಿದೆ ಬಟ್ ಸ್ಟಿಲ್ ಅಸ್ತಂಗತದಲ್ಲಿದ್ರೂ ಡಿಗ್ರಿ ಜಾಸ್ತಿ ಮುಂದೆ ಹೋಗಿದೆ ಅನ್ನುವಂಥದ್ದು ಮೂರನೇ ರೀತಿಯ ಅಸ್ತಂಗತ ಆಗುತ್ತೆ. ಮಿತ್ರ, ಈ ಇನ್ಫಾರ್ಮೇಶನ್ ನಿಮ್ಗೆ ದಶೆಯನ್ನ ಪ್ರಿಡಿಕ್ಟ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಸೊ ಯಾವುದೇ ಅಸ್ತಂಗತ ಗ್ರಹದ ಒಂದು ರಿಸಲ್ಟ್ ಅನ್ನ ನಾವು ಪ್ರಿಡಿಕ್ಟ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಮೂರು ವಿಷಯಗಳು ಬೇಕಾಗ್ತವೆ. ಮೊದಲನೇದಾಗಿ ಗ್ರಹದ ಕಾರಕತ್ವ, ಎರಡನೇದಾಗಿ ಗ್ರಹದ ಒಂದು ಲಾರ್ಡ್ಶಿಪ್ ಅಂತ ಏನ್ ಕರಿತೀವಿ, ಯಾವ ಮನೆಯ ಆಧಿಪತ್ಯ ಅಂತ ಕರಿತೀವಿ ಅದು ಬೇಕಾಗುತ್ತೆ. ಇನ್ನ ಮೂರನೇದಾಗಿ ದಶೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅದನ್ನ ನಾವು ಲಾಸ್ಟ್ ಡಿಸ್ಕಸ್ ಮಾಡೋಣ. ಮಿತ್ರರೇ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದಂತಹ ಕಾರಕತ್ವ ಅನ್ನುವಂಥದ್ದು ಇದೆ. ಸೊ ಯಾವಾಗ ಒಂದು ಗ್ರಹ ಸೂರ್ಯನಿಂದ ಅಸ್ತಂಗತಕ್ಕೆ ಒಳಗಾಗುತ್ತೋ ಆಗ ಆ ಗ್ರಹ ತನ್ನ ಕಾರಕತ್ವವನ್ನ ನಷ್ಟ ಮಾಡಿಕೊಳ್ತಾ ಹೋಗುತ್ತೆ. ಅದಕ್ಕೆ ಎಲ್ಲಾ ಕ್ಲಾಸಿಕಲ್ಲೂ ಅಸ್ತಂಗತನ ಏನು ಅಷ್ಟು ಹೊಗಳಿಲ್ಲ, ಬಟ್ ಅದು ಏನಾದ್ರೂ ನೆಗೆಟಿವ್ ಕಾಂಬಿನೇಷನ್ ಇತ್ತು ಅಂದ್ರೆ ಹೊಗಳಿರ್ತಾರೆ. ಸೊ ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಮಿತ್ರರೇ, ಈಗ ನಾವು ಶುಕ್ರನನ್ನ ತೆಗೆದುಕೊಳ್ಳೋಣ. ಶುಕ್ರ ಏನಾದ್ರೂ ಅಸ್ತಂಗತನಾಗಿತ್ತು ಅಂತ ಹೇಳಿದ್ರೆ, ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್, ರೊಮ್ಯಾನ್ಸ್ ಇವುಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಯಾವಾಗ ಶುಕ್ರ ಅಸ್ತಂಗತನಾಗ್ತಾನೆ ಆ ವ್ಯಕ್ತಿಯ 7ನೇ ಮನೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಒಬ್ಬ ಪಾರ್ಟ್ನರ್ ಅನ್ನುವಂಥವ್ರು ಇರ್ತಾರೆ. ಬಟ್ ಆದ್ರೆ ಅವರಿಬ್ಬರ ಮಧ್ಯೆ ಅಷ್ಟು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅನ್ನುವಂಥದ್ದು ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಶುಕ್ರ ಅದಕ್ಕೆ ಕಾರಕನಾಗಿರ್ತಾನೆ. 7ನೇ ಮನೆ ಅಧಿಪತಿ ಏನೋ ಕೊಡ್ತಾನೆ ಪಾರ್ಟ್ನರ್ನ, ಬಟ್ ಅವರಿಬ್ಬರ ಮಧ್ಯೆ ರೊಮ್ಯಾನ್ಸ್ ಕೊಡುವಂತ ಯಾರು ಅಂದ್ರೆ ಶುಕ್ರ. ಅದನ್ನೇ ತೆಗೆದು ಬಿಡ್ತಾನೆ. ಅಗೇನ್ ಶುಕ್ರ ಏನನ್ನ ತೋರಿಸ್ತಾನೆ ಅಂತ ಹೇಳಿದ್ರೆ, ಬಾಡಿಯ ರೆಜುವಿನೇಷನ್ ಕೆಪಾಸಿಟಿಯನ್ನ ತೋರಿಸ್ತಾನೆ. ಅಂದ್ರೆ ಬಾಡಿ ಎಷ್ಟು ಬೇಗ ಹೀಲ್ ಆಗುತ್ತೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ. ಯಾವಾಗ ಶುಕ್ರ ಅಸ್ತಂಗತನಾಗ್ತಾನೆ ಆಗ ಬಾಡಿ ಅಷ್ಟು ಬೇಗ ರೆಜುವಿನೇಟ್ ಅನ್ನುವಂಥದ್ದು ಆಗೋದಿಲ್ಲ. ಮಿತ್ರರೇ, ಈ ರೀತಿ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಕಾರಕತ್ವ ಇದೆ. ಅದನ್ನೆಲ್ಲ ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಬೇರೆ ಆಸ್ಪೆಕ್ಟ್ ಅನ್ನ ಕವರ್ ಮಾಡಕ್ಕಾಗೋದಿಲ್ಲ. ಮಿತ್ರರೇ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು ನಿಮ್ಗೆ. ಅದೇನಂತ ಹೇಳಿದ್ರೆ, ಯಾವುದೇ ಜಾತಕದಲ್ಲಿ ಕಂಬಸ್ಚನ್ ಆಯ್ತು ಅಂತ ಹೇಳಿದ್ರೆ, ಈಗ ಕಿಂಗ್ ಯಾರು ಅಂತ ಹೇಳಿದ್ರೆ ಸೂರ್ಯ. ಆತ ಯಾವ ಗ್ರಹವನ್ನ ಕಂಬಸ್ಟ್ ಮಾಡಿದನೋ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ರಿಸಲ್ಟ್ ಅನ್ನ ಈಗ ಕಂಟ್ರೋಲ್ ಮಾಡುವಂತವನು ಸೂರ್ಯ ಆಗಿರ್ತಾನೆ. ಇದಕ್ಕೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಬುಧಾದಿತ್ಯ ಯೋಗಕ್ಕೆ ಕೊಡ್ತೀನಿ. ಮಿತ್ರರೇ, ಬುಧ ಏನಾದ್ರೂ ಸೂರ್ಯನಿಂದ ಕಂಬಸ್ಟ್ ಆಯ್ತು ಅಂತ ಹೇಳಿದ್ರೆ ಇದನ್ನ ಬುಧಾದಿತ್ಯ ಯೋಗ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹೊಗಳಿದ್ದಾರೆ. ಏನಕ್ಕೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಬುಧಾದಿತ್ಯ ಯೋಗ ಆಯ್ತು ಅಂತ ಹೇಳಿದ್ರೆ ಅದು ತುಂಬಾ ಒಳ್ಳೇದು, ಬುಧ ಯಾವಾಗ್ಲೂ ಸೂರ್ಯನ ಆಸ್ಪಾಸಲ್ಲಿ ಇರೋದ್ರಿಂದ ಆತನಿಗೆ ಅಸ್ತಂಗತದ ಒಂದು ದೋಷ ತಗಲೋದಿಲ್ಲ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಏನಾಗುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಬುಧ ಇಸ್ ಎ ಕಾರಕ ಫಾರ್ ಇಂಟೆಲಿಜೆನ್ಸ್ ಅಂಡ್ ಸೂರ್ಯನು ಕೂಡ ಇಂಟೆಲಿಜೆನ್ಸ್ ಗೆ ಕಾರಕ ಕೂಡ ಆಗಿರೋದ್ರಿಂದ ಈ ಎರಡೂ ಕಾರಕತ್ವ ಸೇರ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಕ್ವಿಕ್ ವಿಟ್ ಅನ್ನುವಂಥದ್ದು ಬರುತ್ತೆ ಮತ್ತು ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬರುತ್ತೆ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್. ಸೂರ್ಯನು ಕೂಡ ಗಣಿತಶಾಸ್ತ್ರವನ್ನ ತೋರಿಸ್ತಾನೆ, ಬುಧ ಕ್ಯಾಲ್ಕುಲೇಷನ್ ಅನ್ನ ತೋರಿಸೋದ್ರಿಂದ ಎಕ್ಸೆಪ್ಷನಲ್ ಕ್ಯಾಲ್ಕುಲೇಟಿವ್ ಅಬಿಲಿಟಿಗಳನ್ನ ಇವರಿಗೆ ಕೊಡ್ತಾ ಹೋಗ್ತಾನೆ. ಬಟ್ ಇನ್ ಕೇಸ್ ಏನಾದ್ರೂ ನೀವು ಕಮ್ಯುನಿಕೇಶನ್ ಅನ್ನ ನೋಡ್ತು
ಅಂತ ಹೇಳಿದ್ರೆ ಇವರು ಮಾಡುವಂತಹ ಕಮ್ಯುನಿಕೇಶನ್ ಅಥಾರಿಟೇಟಿವ್ ವೇನಲ್ಲಿರುತ್ತೆ. ನಾನು ಆಗ್ಲೇ ಹೇಳ್ದಂಗೆನೆ ಸೂರ್ಯ ಯಾವ ಗ್ರಹವನ್ನ ಅಸ್ತಂಗತ ಮಾಡ್ಬಿಡ್ತಾನೋ ಅದರ ರಿಸಲ್ಟ್ ಅನ್ನ ಆತ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಬುಧ ಕಮ್ಯುನಿಕೇಶನ್, ಸೂರ್ಯ ಅಥಾರಿಟಿ. ಈಗ ಸೂರ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕಮಾಂಡ್ ಮಾಡ್ತಾನೆ. ಬುಧ ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಮಾತಾಡ್ಬೇಕು ಅನ್ನುವಂಥದ್ದು. ಸೊ ಬುಧಾದಿತ್ಯ ಯೋಗದಲ್ಲಿರುವಂತಹ ವ್ಯಕ್ತಿ ಎಸ್ಪೆಷಲಿ ಏನಾದ್ರೂ ಬುಧ 2ನೇ ಮನೆಗೆ ಏನಾದ್ರೂ ಲಿಂಕ್ ತಗೊಂತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮಾತುಗಳನ್ನ ನೋಡಿ ಆ ವ್ಯಕ್ತಿ ಯಾರಿಗೂ ಆಪ್ಷನ್ ಕೊಡಲ್ಲ, ಇದು ಮಾಡು ಅದ್ ಮಾಡು ಅಂತ ಕೊಡೋದಿಲ್ಲ. ಅದ್ರ ಬದಲು ಇದು ಮಾಡು ಯಾಕೆಂದ್ರೆ ಈಗಾಗತ್ತೆ, ಈ ರೀತಿ ಅಥಾರಿಟೇಟಿವ್ ಆಗ್ಬಿಡ್ತಾನೆ. ಈವನ್ ಶುಕ್ರನ ಜೊತೆ ಇತ್ತು ಅಂತ ಹೇಳಿದ್ರೆ ಶುಕ್ರನು ರಿಲೇಶನ್ಶಿಪ್ ಗೆ ಕಾರಕ. ಸೊ ಸೂರ್ಯ ಯಾವ ಜಾತಕದಲ್ಲಿ ಶುಕ್ರನನ್ನ ಕಂಬಸ್ಟ್ ಮಾಡ್ತಾನೋ ಆ ವ್ಯಕ್ತಿ ಬಾಸ್ ಆಗ್ಬಿಡ್ತಾನೆ ರಿಲೇಶನ್ಶಿಪ್ ಅಲ್ಲಿ. ಅವನು ಡೈರೆಕ್ಟ್ ಮಾಡ್ತಾನೆ ಅವ್ರ ಪಾರ್ಟ್ನರ್ಸ್ ಗಳಿಗೆ ಅಥವಾ ಅವ್ರ ಸ್ಪೌಸ್ ಗಳಿಗೆ ನೀವು ಏನು ಮಾಡಬೇಕು ಅನ್ನುವಂಥದ್ದು. ಅಲ್ಲಿ ಜಾಸ್ತಿ ಆಪ್ಷನ್ ಇರಲ್ಲ. ಯಾಕೆಂತ ಹೇಳಿದ್ರೆ ಸೂರ್ಯ ಇಸ್ ದ ಕಿಂಗ್, ಆತ ಆಪ್ಷನ್ ಕೊಡೋದಿಲ್ಲ. ಇದು ರೂಲ್, ಇದನ್ನ ಫಾಲೋ ಮಾಡಿ ಅಷ್ಟೇ. ಈ ರೀತಿಯ ಒಂದು ರಿಸಲ್ಟ್ ಗಳು ಆಗ್ತಾ ಹೋಗ್ತವೆ. ಮಿತ್ರರೇ, ಇದೆಲ್ಲದನ್ನು ಕಾರಕತ್ವಕ್ಕೆ ಸಂಬಂಧಪಟ್ಟಂತಹ ರಿಸಲ್ಟ್ ಆಯ್ತು. ಜ್ಯೋತಿಷ್ಯ ಏನಕ್ಕೆ ಕಾಂಪ್ಲಿಕೇಟೆಡ್ ಅಂತ ಹೇಳಿದ್ರೆ ನಿಮ್ಗೆ ಈಗ ಗೊತ್ತಾಗುತ್ತೆ. ಸೊ ಇದು ಕಾರಕತ್ವ ಆಯ್ತು ಅಂತ ಹೇಳಿದ್ರೆ ಈಗ ನಾವು ಲಾರ್ಡ್ಶಿಪ್ ಗಳ ಬಗ್ಗೆ ಮಾತಾಡೋಣ. ಮಿತ್ರರೇ, ಎಲ್ಲಾ ಕ್ಲಾಸಿಕ್ ಬುಕ್ ಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ ಅಸ್ತಂಗತವನ್ನ ಅಷ್ಟು ಶುಭ ರಿಸಲ್ಟ್ ಆಗಿ ಪರಿಗಣನೆಗೆ ಮಾಡೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆ ಪ್ಲಾನೆಟ್ ತನ್ನ ಶಕ್ತಿಯನ್ನ ಕಳ್ಕೊಂಡ್ಬಿಡುತ್ತೆ. ಯಾವುದಾದ್ರೂ ಗ್ರಹ, ಉದಾಹರಣೆಗೆ ಕೇಂದ್ರ ಅಥವಾ ತ್ರಿಕೋಣಗಳ ಗ್ರಹ ರಾಜಯೋಗವನ್ನ ಫಾರ್ಮ್ ಮಾಡುವಂತಹ ಒಂದು ಗ್ರಹಗಳಾಗಿರ್ತವೆ. ಆದ್ರಿಂದ ಇಂತಹ ಗ್ರಹಗಳು ಅಸ್ತಂಗತದಲ್ಲಿ ಪಾರ್ಟಿಸಿಪೇಟ್ ಮಾಡ್ತು ಅಂತ ಹೇಳಿದ್ರೆ ಅವುಗಳ ರಾಜಯೋಗ ಕೊಡುವಂತಹ ಕೆಪಾಸಿಟಿಯನ್ನ ಕಳೆದುಕೊಂಡ್ಬಿಡ್ತವೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಮನೆಯ ಅಧಿಪತಿ ಏನಾದ್ರೂ ಅಸ್ತಂಗತ ಆಯ್ತು ಅಂತ ಹೇಳಿದ್ರೆ ಆ ಮನೆಗಳು ಅನ್ಆಕ್ಸೆಸಬಲ್ ಆಗೋಗ್ಬಿಡ್ತವೆ, ಪವರ್ಗಳನ್ನ ಕಳ್ಕೊಂಡ್ಬಿಡ್ತವೆ. ಆದ್ರಿಂದ ಇನ್ ಕೇಸ್ ಏನಾದ್ರೂ ಅಸ್ತಂಗತದಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಗ್ರಹ ದುಷ್ಟಾನಕ್ಕೆ ಸಂಬಂಧಪಟ್ಟಿತ್ತು ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ. ಯಾಕೆಂತ ಹೇಳಿದ್ರೆ ದುಷ್ಟಾನಕ್ಕೆ ಸಂಬಂಧಪಟ್ಟಂತಹ ಅಧಿಪತಿಯ ಕೆಲಸ ಏನು ಅಂತ ಹೇಳಿದ್ರೆ ಪ್ರಾಬ್ಗಳನ್ನ ಕ್ರಿಯೇಟ್ ಮಾಡುವಂತದ್ದು. ಉದಾಹರಣೆ 6ನೇ ಮನೆ ಡೆಪ್ಟ್ಸ್, ಡಿಸೀಸಸ್, ಎನಿಮೀಸ್, 8ನೇ ಮನೆ ಅನ್ಸರ್ಟೈನ್ ಸೆಟ್ ಬ್ಯಾಕ್ಸ್ ಗಳು, 12ನೇ ಮನೆ ಲಾಸಸ್ ಗಳು. ಈ ರೀತಿ ದುಷ್ಟಾನದ ಅಧಿಪತಿ ಏನಾದ್ರೂ ಅಸ್ತಂಗತ ಆಯ್ತು ಅಂತ ಹೇಳಿದ್ರೆ ಆ ಮನೆಗೆ ಸಂಬಂಧಪಟ್ಟಂತಹ ಪವರ್ ಅನ್ನ ಆತ ಕಳೆದುಕೊಂಡ್ಬಿಡ್ತಾನೆ. ಮಿತ್ರರೇ, ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಅದೇನಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರೂ 2, 5, 9 ಮತ್ತು 11ನೇ ಮನೆಯಲ್ಲಿ ಕಂಬಸ್ಟನ್ ಆಯ್ತು ಅಂತ ಹೇಳಿದ್ರೆ ಅಥವಾ ಈ ಮನೆಯ ಅಧಿಪತಿಗಳನ್ನೇನಾದ್ರೂ ಸೂರ್ಯ ಕಂಬಸ್ಟನ್ ಮಾಡ್ದ ಅಂತ ಹೇಳಿದ್ರೆ ಆ ವ್ಯಕ್ತಿಯ ವೆಲ್ತ್ ಅನ್ನ ಅದು ಡ್ಯಾಮೇಜ್ ಮಾಡೋದಿಲ್ಲ. ಎಸ್ಪೆಷಲಿ 5 ಮತ್ತು 9ನೇ ಮನೆ ತ್ರಿಕೋಣ ಆಗಿದ್ರು ಆ ಮನೆಗೆ ಸಂಬಂಧಪಟ್ಟಂತಹ ವೆಲ್ತ್ ಅನ್ನ ಡ್ಯಾಮೇಜ್ ಮಾಡೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸೂರ್ಯ ಇಸ್ ಆಲ್ಸೋ ಎ ಕಾರಕ ಫಾರ್ ವೆಲ್ತ್. ಅದಕ್ಕೇನೆ ಒಂದು ಸೂರ್ಯ ನಮಸ್ಕಾರದ ಮಂತ್ರ ಬರ್ತದೆ ಅಂತ ಹೇಳಿದ್ರೆ ಆದಿತ್ಯಸ್ಯ ನಮಸ್ಕಾರಂ ಏ ಕುರುವಂತಿ ದಿನೇ ದಿನೇ ಜನ್ಮಾಂತರ ಸಹಸ್ರೇಶು ದಾರಿದ್ರ್ಯಂ ನೋಪಜಾಯತೆ. ಅಂದ್ರೆ ಯಾರು ಸೂರ್ಯ ನಮಸ್ಕಾರವನ್ನ ಮಾಡ್ತಾರೋ ಅವರು ಸಹಸ್ರ ಜನ್ಮದವರೆಗೂ ದಾರಿದ್ರ್ಯ ಅಂದ್ರೆ ಬಡತನ, ಪಾವರ್ಟಿಯನ್ನ ನೋಡೋದಿಲ್ಲ ಅಂತ ಹೇಳಿ. ಮಿತ್ರರೇ, ಆದ್ರೆ 5 ಅಥವಾ 9ನೇ ಮನೆ ಅಧಿಪತಿಗಳನ್ನ ಅಥವಾ 5 ಅಥವಾ 9ನೇ ಮನೆಯಲ್ಲಿ ಕಂಬಸ್ಟನ್ ಆಯ್ತು ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದೇನಂತ ಹೇಳಿದ್ರೆ ಅಲ್ಲಿನ ಲಿವಿಂಗ್ ಸಿಗ್ನಿಫಿಕೇಶನ್ ಗಳು ಯಾವುವು? ಮಕ್ಕಳು 5ನೇ ಮನೆದು, 9ನೇ ಮನೆದು ತಂದೆ. ಈ ಒಂದು ಆಸ್ಪೆಕ್ಟ್ ಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಕಂಬಸ್ಟನ್ ಆಯ್ತು ಅಂತ ಹೇಳಿದ್ರೆ. ಸೊ ಅದಕ್ಕೇನೆ ನಾನು ಹೇಳಿದ್ದು ಜ್ಯೋತಿಷ್ಯ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು. ಮಿತ್ರರೇ, ಈಗ ಕಾರಕತ್ವದ ಬಗ್ಗೆ ಆಯ್ತು, ಲಾರ್ಡ್ಶಿಪ್ ಗಳ ಬಗ್ಗೆ ಆಯ್ತು. ಈಗ ನಾವು ದಶೆಗಳ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಈ ದಶೆಗಳು ಕ್ಲಾಸಿಕ್ಸ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಂಬಸ್ಟ್ ಆದಂತಹ ಗ್ರಹದ ದಶೆ ಬಂತು ಅಂತ ಹೇಳಿದ್ರೆ ಫ್ರಸ್ಟ್ರೇಟಿಂಗ್ ಆಗಿರುತ್ತೆ. ವ್ಯಕ್ತಿಗೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಮತ್ತು ಆತನಿಗೆ ತಾನು ಕಳೆದೋಗಿದ್ದೇನೋ ಅನ್ನುವಂತಹ ಅನುಭವ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕ್ಲಾಸಿಕ್ಸ್ ಹೇಳ್ತವೆ. ಬಟ್ ಇನ್ ಜನರಲ್ ಆಗಿ ಇದು ಹೇಳಿರುವಂತದ್ದು. ಬಟ್ ನಾವು ಸ್ಪೆಸಿಫಿಕಲಿ ನೋಡೋದಾಯ್ತು ಅಂತ ಹೇಳಿದ್ರೆ ನಿಮಗೆ ಆಗ್ಲೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ 3 ರೀತಿಯಾದಂತಹ ಒಂದು ಕಂಬಸ್ಟನ್ ಅನ್ನ ಎಕ್ಸ್ಪ್ಲೇನ್ ಮಾಡಿದೆ. ಅದರಲ್ಲಿ ಮೊದಲನೇದು ಸೂರ್ಯ ಒಂದು ಕಡೆ ಪ್ಲೇಸ್ ಆಗಿದ್ದಾನೆ. ಈಗ ಗ್ರಹ ಸೂರ್ಯನ ಹತ್ರಕ್ಕೆ ಹೋಗ್ತಾ ಇದೆ, ಅಂದ್ರೆ ಕಂಬಸ್ಟ್ ಆಗಿ ಹೋಗ್ತಾ ಇದೆ. ಈ ರೀತಿ ಡಿಗ್ರಿ ವೈಸ್ ಇರುವಂತಹ ಗ್ರಹದ ದಶಾ ಬಂತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವುದೇ ಕೆಲಸವನ್ನ ಪಿಕಪ್ ಮಾಡ್ಕೊಂಡ ಅಂತ ಹೇಳಿದ್ರೆ ಆ ಒಂದು ಗ್ರಹದ ದಶೆಯಲ್ಲಿ ಅಲ್ಟಿಮೇಟ್ಲಿ ಇಟ್ ವಿಲ್ ಎಂಡ್ ಅಪ್ ಆಸ್ ಎ ಫೇಲ್ಯೂರ್. ಯಾಕೆ ಅಂತ ಹೇಳಿದ್ರೆ ಗ್ರಹ ಕಂಬಸ್ಟನ್ ಕಡೆ ಅಂದ್ರೆ ಪವರ್ಲೆಸ್ನೆಸ್ ಕಡೆ ಮುನ್ನುಗ್ತಾ ಇರೋದ್ರಿಂದ ಅಟ್ ದ ಎಂಡ್ ರಿಸಲ್ಟ್ ಯಾವತ್ತೂ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ ಅನ್ನುವಂಥದ್ದು. ಇನಿಷಿಯಲಿ ದಶೆಯಲ್ಲಿ ಎಲ್ಲ ಚೆನ್ನಾಗಿ ಕಾಣುತ್ತೆ, ಬಟ್ ಅಟ್ ದ ಎಂಡ್ ಈ ತರ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಗ್ರಹ ಆಲ್ರೆಡಿ ಟೈಟ್ ಕಂಜಂಕ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗ ಇದು ಸಿವಿಯರ್ ಪ್ರಾಬ್ಲಮ್. ಈ ದಶೆಯಲ್ಲಿ ನಿಮ್ಗೆ ಮಹರ್ಷಿಗಳು
ಋಷಿಗಳು ಎಕ್ಸ್ಪ್ಲೈನ್ ಮಾಡ್ದಂಗೆ ಕ್ಲಾಸಿಕ್ಸ್ ಅಲ್ಲಿ ಏನ್ ಬರ್ದಿದ್ದಾರೆ, ಯು ಫೀಲ್ ಲಾಸ್ಟ್ ಅಂದ್ರೆ ಕಳೆದೋದಂಗೆ, ಫ್ರಸ್ಟ್ರೇಷನ್ ಆದಂಗೆ, ಏನೂ ಗೊತ್ತಾಗಲ್ಲ ಅಂತಾರಲ್ಲ, ಆ ರೀತಿ ರಿಸಲ್ಟ್ ಆಗುತ್ತೆ. ಯಾವಕ್ಕೆ ಅಂತ ಹೇಳಿದ್ರೆ ಯಾವ ಕೆಲಸವನ್ನ ನೀವು ಆ ಮನೆಗೆ ಸಂಬಂಧಪಟ್ಟಂಗೆ ಮಾಡಕ್ ಆಗೋದೇ ಇಲ್ಲ. ಬಟ್ ಇನ್ ಕೇಸ್ ಏನಾದ್ರೂ ಗ್ರಹ ಕಂಬಸ್ಟನ್ ಬಿಟ್ಟು ಹೊರಗೆ ಅಂದ್ರೆ ಆ ಡಿಗ್ರಿಯಿಂದ ಮುಂದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇನಿಷಿಯಲಿ ನಿಮ್ಗೆ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಸಿನ್ಸ್ ಆ ಒಂದು ಗ್ರಹ ಡಿಗ್ರಿ ವೈಸ್ ಹೊರಗಡೆ ಹೋಗ್ತಾ ಇರೋದ್ರಿಂದ ಕಂಬಸ್ಟನ್ ಇಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಆ ಆಸ್ಪೆಕ್ಟ್ ಅಲ್ಲಿ ಇನ್ ಕೇಸ್ ಏನಾದ್ರೂ ಆ ಗ್ರಹಕ್ಕೆ ಒಂದು ಸಪೋರ್ಟ್ ಸಿಕ್ಕಿದ್ರು ಆ ಗ್ರಹದ ಒಂದು ಮ್ಯಾಟರ್ ಏನಿದೆ ಅದನ್ನ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಿತ್ರರೇ, ಕಂಬಸ್ಟನ್ ಅನ್ನುವಂಥದ್ದು ಇಷ್ಟು ಕ್ರಿಟಿಕಲ್ ಆಗಿರುವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.